ಇದೇನಿವರು ಇಷ್ಟು ಬೇಗ ಮಲ್ಕೊಬಿಟ್ರಾ? ಈ ಗುರುಗಳು ಹೇಳ್ಬಿಟ್ಟು ಹೋದಾಗಿಂದ ನನ್ನ ತಲೆಯಲ್ಲಿ ಅದೇ ಕೊರಿತಾ ಇದೆ. ಹೆಂಗಾರು ಮಾಡಿ ಬಾಯಿ ಬಿಡಿಸ್ಬೇಕು ಇವ್ರ ಹತ್ರ. ರೀ ರೀ ಮಲ್ಕೊಂಡ್ರಾ? ಇದೇನು ಶಾಂತ, ನೀನು ಮಲಗಿರೋನ್ನ ಮಲ್ಕೊಂಡ್ರ ಅಂತ ಕೇಳ್ತೀಯಲ್ಲ? ನಂಗೆ ನಿದ್ದೆ ಬರ್ತದೆ, ಸುಮ್ಮ ಮಲ್ಕೋ. ನೀವು ಮಲ್ಗಕ್ಕೆ ನಾನು ಬಿಡಲ್ಲ, ಈಗ ಎದ್ದೇಳಿ. ನನ್ನ ಹೆಂಡತಿ ಬಗ್ಗೆ ನಂಗೆ ಗೊತ್ತಿಲ್ವಾ? ಆ ಗುರುಗಳು ಹೇಳ್ಬಿಟ್ಟು ಹೋದಾಗಿಂದ ಒಳ್ಳೆ ಚಿಕ್ಕ ಮಕ್ಕಳು ಐಸ್ ಕ್ರೀಮ್ ಹಿಂದೆ ಬರ್ತಾವಲ್ಲ, ಹಂಗೆ ನನ್ನ ಹಿಂದೆನೇ ಬರ್ತಾವಳೆ. ಏನು ಮಾಡಲಿ ಇವಾಗ? ರೀ ಇವಾಗ ಎದ್ದೇಳ್ತೀರಾ ಇಲ್ವಾ? ನಿಮಗೆ ನಿದ್ದೆ ಬಂದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ತಾನೇ ಊಟ ಮಾಡ್ಕೊಂಡು ಬಂದಿದ್ದೀರಾ, ಅದೇಂಗೆ ಇಷ್ಟು ಬೇಗ ನಿದ್ದೆ ಬಂದ್ಬಿಡ್ತದೆ? ಎದ್ದೇಳ್ರಿ. ನಂಗೆ ನಿದ್ದೆ ಬರ್ತದೆ, ಸುಮ್ಮನೆ ಮಲ್ಕೋ. ಗುರುಗಳು ಅದೇನೋ ಹೇಳ್ಬಿಟ್ಟು ಹೋದ್ರಲ್ಲ, ಅದು ಗೊತ್ತಾಗ್ಲೇಬೇಕು ನನಗೆ. ಅದೇನೋ ಮೊದಲನೇ ಅಧ್ಯಾಯ ಅಂತಿದ್ರಲ್ಲ, ಏನ್ರಿ ಅದು? ಅವ್ವ ಗೊರ್ಕೆ ಹೊಡಿತಿರೋದು ನೋಡು ಇಷ್ಟು ಬೇಗ. ಹಾ, ಕೇಳಿದ್ರೆ ಇಷ್ಟೊಂದು ಕದ್ದಾಡ್ತಾವ್ರೆ ಅಂದ್ರೆ ಇಲ್ಲೇನೋ ಇರಬೇಕು. ತಿಳ್ಕೊತೀನಿ, ಎಲ್ಲೋದಾರು ಬೆಳಿಗ್ಗೆ ಸಿಗ್ತಾರಲ್ಲ. ಅಯ್ಯೋ ನಂಗೂ ನಿದ್ದೆ ಬರ್ತದೆ. ಸದ್ಯ ಮಲ್ಕೊಂಡ್ಲು. ಆ ಗುರುಗಳು ಹೇಳ್ಬಿಟ್ಟು ಹೋದಾಗಿಂದ ಮೊದಲನೇ ಅಧ್ಯಾಯ ಏನು ಹೇಳಿದ್ರಲ್ಲ, ಹೇಳಿ ಹೇಳಿ ಅಂತ ನನ್ನ ತಲೆ ತಿಂತವಳೆ. ನಾನೇ ಸುಮ್ಮನೆ ಗುರುಗಳು ಕರ್ಕೊಬಂದು ತಲೆ ಮೇಲೆ ಕಲ್ಚಪ್ರಿ ಎಳ್ಕೊಂಡಂಗಾಯ್ತು. ಹಾಂ, ಇವಾಗೇನೋ ಬಚಾವಾದೆ. ಬೆಳಿಗ್ಗೆ ದೇವರೇ ಕಾಪಾಡಪ್ಪ ನನ್ನ. ಆ ಗುರುಗಳು ಹೇಳ್ದಂಗೆ ನಿಜವಾಗ್ಲೂ ನನ್ನ ಹುಡುಗಿ ಮತ್ತೆ ನನ್ನ ಜೀವನದಲ್ಲಿ ಬರ್ತಾಳ? ಏನಾಗ್ತಿದೆ ನನ್ನ ಜೀವನದಲ್ಲಿ? ನೋಡು ನೋಡಿ ಹೆಂಗ್ ಕೂತಾರಲ್ಲ, ಮಂಗ್ದಿನ ಕೂತಂಗೆ. ನಾ ಕೇಳ್ತೀನಿ ಅಂತ ನಿಂಗೆ ಕೂತಿರೋದು, ನಾ ಬಿಟ್ಬಿಡ್ತೀನ? ರೀ ರೀ ನಮ್ಮ ಅತ್ತೆಗೆ ಟೀ ತಗೊಳ್ಳಿ ಅಂದೆ, ಕೇಳಿಸ್ದಂಗೆ ಹೋದ್ರು. ಎಲ್ಲವ್ರು ಇವರು? ರೀ ನಿಮ್ಮನ್ನೇ ಕರಿತಾ ಇರೋದು. ಅತ್ತಿ ಟೀ. ಏನು ಮಾತಾಡ್ತಾವ್ರಿ ಇವರಿಬ್ರುವೆ? ನನ್ನ ಬಗ್ಗೆ ಏನಾದ್ರು ಮಾತಾಡ್ತಾವ್ರಾ? ನನಗೆ ಕದ್ದು ಕೇಳಿಸ್ಕೊಳ್ಳೋದು ಅಂದರೆ ತುಂಬ ಕ್ಯೂರಿಯಾಸಿಟಿ. ಐ ಲೈಕ್ ಯು ಸೋ ಮಚ್. ಅಯ್ಯಪ್ಪ, ನಾನು ಎದುರ್ಕೊಂಡೇ ಬಿಟ್ಟೆ. ಏನು ಶಾಂತ, ಇಷ್ಟೊಂದು ಹತ್ರ ಬಂದು ನಿಂತಿದ್ಯಾ? ರೀ ಅಷ್ಟೊತ್ತಿಂದ ಕೂಗ್ತಾ ಇದ್ದೀನಿ, ಕೇಳಿದ್ರೆ ಕೇಳಿಸ್ದಂಗೆ ಕೂತಿದ್ದೀರಲ್ಲ ಕಣ್ಣು ಮುಚ್ಕೊಂಡು, ಅದಕ್ಕೆ ಅಷ್ಟೊಂದು ಹತ್ರ ಬಂದು ಕೂಗಿದೆ ಅಷ್ಟೇ. ಇವಾಗ ಸ್ವಲ್ಪ ಮಾತಾಡ್ಬೋದಾ? ನೀನೇನು ಮಾತಾಡೋಕ್ಕೆ ಕಾಯ್ಕೊಂಡು ನಿಂತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಕಣ್ಬಿಟ್ರೆ ತಾನೇ ನೀನು ಮಾತಾಡ್ತೀಯ. ಶಾಂತ, ರಾತ್ರಿ ಎಲ್ಲ ನಂಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನೀನು. ಅದೇನೋ ನಾಳೆ ಮಾತಾಡೋರು ಆಯ್ತು ಬಿಡು, ನಂಗೆ ನಿದ್ದೆ ಬರ್ತದೆ. ಏನು, ನಮ್ಮ ಅತ್ತೆ ನಮ್ಮ ಮಾವನಿಗೆ ನಿದ್ದೆನೇ ಕೊಟ್ಟಿಲ್ವಾ? ಸರಿಯಾಗಿ ಸಿಗಕೊಂಡ್ರು ನಮ್ಮ ಅತ್ತೆ ನನ್ನ ಕೈಗೆ. ನೋಡಿ ಇವಾಗ ಹೆಂಗ್ ರೋಸ್ಟ್ ಮಾಡ್ತೀನಿ ಇವ್ರನ್ನ ಅಂತ. ಏನತ್ತೆ ಹೇಳ್ತಿದ್ದಾರೆ ಮಾವ? ರಾತ್ರಿ ಎಲ್ಲ ಅವ್ರಿಗೆ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ವಾ ನೀವು? ಏನ್ ಮಾಡ್ತಿದ್ರಿ ಅತ್ತೆ? ಅಯ್ಯಯ್ಯೋ, ಈ ಮಾತು ನನ್ನ ಸೊಸೆ ಕಿವಿಗೆ ಬಿದ್ದುಬಿಡ್ತಾ. ಮುಗೀತು ಹಂಗಾರೆ ನನ್ನ ಕತೆ. ಇವಾಗ ಉರಿಯೋ ಬಾಣ್ಲಿಯಿಂದ ಬೆಂಕಿಗೆ ಬಿದ್ದಂಗೆ ಆಯ್ತು ನನ್ನ ಕತೆ. ಮಾಲಾಶ್ರೀ ನೀನಾ? ಹೌದು ಅತ್ತೆ, ನಾನೇ ನಿಮ್ಮ ಸೊಸೆ ಮಾಲಾಶ್ರೀ. ಏನತ್ತೆ ನಮ್ಮ ಮುಂದೆ ಎಲ್ಲ ಒಳ್ಳೆ ಸಾಧು ತರ ಇರ್ತೀರಾ? ಏನು ಮಾವನ್ಗೆ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ವಂತೆ? ಏನತ್ತೆ ಸಮಾಚಾರ? ಚೀ ಕಳ್ಳಿ. ಲೇ ಮಾಲಿ, ಏನೇನೋ ಮಾತಾಡಬೇಡ, ಸುಮ್ಮನೆ ನಿಂತ್ಕೋ. ನನ್ನ ಸೊಸೆ ಕೈಗೆ ಸಿಗಾಕೊಂಡ್ರೆ ಸಮಸ್ಯೆನೇ ಜಾಸ್ತಿ. ಈಗ ನಾನು ಸುಮ್ಮನೆ ಮಲ್ಕೊಂಡು ನಿದ್ದೆ ಮಾಡಂಗೆ ನಾಟಕ ಆಡ್ತೀನಿ. ನನ್ನ ಹೆಂಡ್ತಿನಿ ಏನಾರು ಮಾಡ್ಕೊಳ್ಳಿ. ಯಾಕೆ ಅತ್ತೆ ಸುಮ್ಮನೆ ನಿಂತಿದ್ದೀರಾ? ಮಾತಾಡಿ. ಯಾಕೆ ನಿಮ್ಮ ಕಣ್ಣೆಲ್ಲ ಕೆಂಪಾಗಿದೆ? ರಾತ್ರಿ ಎಲ್ಲ ಏನು ಜಾಗರಣೆ ಮಾಡ್ತಿದ್ರ ಅತ್ತೆ? ಹೇಳಿ ಅತ್ತೆ. ಏ ಮಾಲಾಶ್ರೀ, ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ನಾನೇನೋ ಕೇಳ್ತಾ ಇದ್ದೀನಿ ನಿಮ್ಮ ಮಾವನ್ನ, ನೀನೇನೋ ತಪ್ಪು ತಿಳ್ಕೊಂಡು ಹಿಂದೇನೋ ಮಾತಾಡಬೇಡ, ಸುಮ್ಮನೆ ಹೋಯ್ತಾ ಇರು. ಮೊದಲೇ ನಂಗೆ ತಲೆ ಕೆಟ್ಟೋಗಿದೆ. ಅತ್ತೆ ಯಾರಿಗೆ ನಂಗೆ ಹೇಳ್ತಾ ಇದ್ದೀರಾ? ನೋಡಿ ಅಲ್ಲಿ ಮಾವ ನಿದ್ದೆ ತಡ್ಕಾಕಾಗದೆ ನಿಮ್ಮ ಭುಜದ ಮೇಲೆ ಮಲ್ಕೊಬಿಟ್ರು. ಹೋಗಿ ಅತ್ತೆ ರೂಮಿಗೆ ಕರ್ಕೊಂಡೋಗಿ. ಪಾಪ ಇವಳು ಆಡೋದು ಹಂಗೆ, ಇವ್ರು ಮಾಡೋದು ಹಿಂಗೆ. ರೀ ಎದ್ದೇಳ್ರಿ, ನನ್ನ ಭುಜ ನೋಯ್ತಾ ಇದೆ, ಇಲ್ಲಿ ಯಾಕ್ರಿ ಬಿದ್ಕೊಂಡ್ರಿ? ಅತ್ತೆ ಮಾವನ್ಗೆ ವಿರಹ ವೇದನೆ, ಅದಕ್ಕೆ ನಿಮ್ ಬಿಟ್ಟು ಹೋಗ್ತಾನೇ ಇಲ್ಲ. ಕರ್ಕೊಂಡೋಗಿ ಅತ್ತೆ, ನಾನು ಏನು ತಪ್ಪು ತಿಳ್ಕೊಳ್ಳಲ್ಲಪ್ಪ ನಿಮ್ಮ ಬಗ್ಗೆ. ಐ ಲೈಕ್ ಯು ಸೋ ಮಚ್. ನೀನೊಂದು ಏತಿ, ಇದೊಂದು ಪ್ರೀತಿ. ನಂಗೆ ಎಲ್ಲ ನನ್ನ ಕರ್ಮ. ಅತ್ತೆ ಬೇಜಾರು ಮಾಡ್ಕೋಬೇಡಿ ಅತ್ತೆ, ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ಅತ್ತೆ ಸೊಸೆ ಅಂದರೆ ಫ್ರೆಂಡ್ಸ್ ಥರ ಇರಬೇಕು ಅತ್ತೆ. ನೀವೇನೇ ಇರೋ ನನ್ನ ಹತ್ರ ಶೇರ್ ಮಾಡ್ಕೋಬೋದು ಅತ್ತೆ. ಏನಾಯ್ತು ಅಂತ ಹೇಳಿ ಅತ್ತೆ. ಅವ್ವ ಲೇ, ಏನೇನೇ ತಿಳ್ಕೊಂಡಿದ್ಯಾ ನೀನು? ನೀನು ಏನೇ ಮಾತಾಡ್ತಾ ಇದೀಯಾ? ಅದೇ ಅತ್ತೆ, ನಿನ್ನೆ ರಾತ್ರಿ ನೀವು ಮಾವಟ್ಟು ಈಟ್ ಆಡಿದಿರಲ್ಲ, ಅದನ್ನು ಹೇಳಿ ಅಂತ. ಚಿಂದಿರೆ ತಂದ
ಹುಣ್ಣಿಮೆ ರಾತ್ರಿ ಆ ಥರ ಆಡಿದೆ ಅತ್ತೆ ಕೇಳತ್ತೆ. ಲೇ ಏನೇ ಮಾತಾಡ್ತಾ ಇದೀಯ ನೀನು? ಆ ಥರ ಏನು ಇಲ್ಲ ಕಣೆ. ಮಾಲಾ ತಿಂಡಿ ಕೊಡುವ, ಇಲ್ಲೇನು ಮಾಡ್ತಾ ಇದೀಯಾ? ಅಮ್ಮ ಯಾಕೆ ಅಪ್ಪ ನಿಮ್ಮ ಭುಜದ ಮೇಲೆ ಮಲಗಿದ್ದಾರೆ? ಕಾರ್ತಿ ಅದು ಅದೇ ನಾನು ಹೇಳ್ತೀನಿ, ರಾತ್ರಿ ಅತ್ತೆಯವರು ಮಾವಯ್ಯನವ್ರಿಗೆ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ವಂತೆ ಕಣ್ರಿ. ಅದಕ್ಕೆ ಮಾವಯ್ಯನವರು ಎಷ್ಟು ಮಾತಾಡಿಸ್ತಾರೆ ಕಣ್ಣೇ ಬಿಡ್ತಾ ಇಲ್ಲ, ನಿಂತ ಕಡೆನೆ ಮಲ್ಕತ್ತವ್ರೆ. ಮಾಲಾಶ್ರೀ ನೀನು ಏನು ಹೇಳ್ತಾ ಇದೀಯಾ? ರೀ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಕಣ್ರಿ. ನೆನ್ನೆ ಏನಾಯ್ತಂತೆ ಅಂದ್ರೆ ಆ ಎ ಓ ಇ ಓ ಇಷ್ಟ ಆಯ್ತಂತೆ ಕಣ್ರಿ. ಈ ಹುಚ್ಚುಮುದೇವಿ ಏನ್ ಮಾತಾಡ್ತಾ ಇದೆ? ಅಮ್ಮ ಏನಮ್ಮ ಇದೆಲ್ಲ? ಇದಕ್ಕೆಲ್ಲ ನಾನು ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಪ್ಪನ್ನ ಒಳಗಡೆ ಕರ್ಕೊಂಡೋಗಿ ಅಮ್ಮ. ಲೋ ಕಾರ್ತಿ ಒಂದ್ ನಿಮಿಷ ನಿಂತ್ಕೊಳ್ಳಿ. ಇವರೊಬ್ರು ದಿಮ್ಮಿರಂಗ ಅಂತ ನನ್ನ ಭುಜ ಎಲ್ಲ ನೋಯ್ತಾ ಇದ್ದಾರೆ. ಎದ್ದೇಳ್ರಿ. ಏ ಮೌಲಿ ಹಿಂದೆ ಬಾ ಇಲ್ಲಿ. ಲೋ ಕಾರ್ತಿ, ನಿನ್ನೆ ಗುರುಗಳು ಬಂದಾಗ ನಿಮ್ಮ ಅಪ್ಪನ ಬಗ್ಗೆ ಹೇಳಿರ್ಲಿಲ್ವೇನೋ ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಅಂತ? ಅದೇನು ಅಂತ ನಾನು ನಿನ್ನೆಯಿಂದ ನಿಮ್ಮ ಅಪ್ಪನ ಕೇಳ್ತಾ ಇದ್ದೀನಿ. ಅವರು ಹೇಳ್ತಾನೆ ಇಲ್ಲ. ಅದನ್ನು ಬೆಳಿಗ್ಗೆ ಕೇಳಿದಾಗ ಅವರು ನಂಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ, ನೀನು ಸುಮ್ಮನಿರು ಅಂತಂದರು. ಅದನ್ನು ನೀನು ಹೆಂಡ್ತಿ ಏನೇನೋ ತಪ್ಪು ತಿಳ್ಕೊಂಡು ಇಷ್ಟೆಲ್ಲ ರಾಧ ಅಂತ ಮಾಡ್ತಾಳೆ ಕಣು. ಹೇಳೋದನ್ನ ಕೇಳಿಸ್ಕೊತಾನೆ ಇಲ್ಲ. ನಿಮ್ಮ ಅಪ್ಪ ನೋಡಿದ್ರೆ ಕಣ್ಣೇ ಬಿಡದೆ ಹೆಂಗೆ ಕೂತವ್ರೆ ನೋಡಲ್ಲಿ. ಹೌದಮ್ಮ, ನಂಗೆ ಅನ್ನಿಸ್ತು ಏನೋ ಇಲ್ಲಿ ಮಿಸ್ಟೇಕ್ ಆಗ್ತಿದೆ ಅಂತ. ಸರಿ ಸರಿ ಹೋಗ್ಲಿ ಬಿಡಿ. ಈಗ ಅಪ್ಪ ಸ್ವಲ್ಪ ರೆಸ್ಟ್ ಮಾಡಲಿ, ಆಮೇಲೆ ಮಾತಾಡೋರಿ ಬಿಡಿ ಅಮ್ಮ. ಬನ್ನಿ ತಿಂಡಿ ಮಾಡಿ. ಅಯ್ಯೋ ನಿಂಗಾರು ಅರ್ಥ ಆಯ್ತಲ್ಲ ಬಿಡಪ್ಪ. ನೀನು ಹೋಗಿ ತಿಂಡಿ ಮಾಡ್ತಾ ಇರೋ, ಹೋಗು ನಾ ಬರ್ತೀನಿ. ಸರಿ ಅಮ್ಮ. ಬಾಲಾ ಬಾ, ನಂಗೆ ತಿಂಡಿ ಕೊಡು. ಏನೇ ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗಿ ತಿಂಡಿ ಕೊಡೋಗು ಕಾರ್ತಿಗೆ. ಅತ್ತೆ, ನೀವು ನಿಮ್ಮ ಮಗನಿಗೆ ಏನು ಬೇಕಾದ್ರೂ ಹೇಳಿ ಒಪ್ಪಿಸ್ಬಿಡ್ಬೋದು, ಆದರೆ ಈ ಮೊಲಾಶನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನಂಗೆಲ್ಲ ಗೊತ್ತು ಅತ್ತೆ. ಕಳ್ಳಿ ಐ ಲೈಕ್ ಇಟ್ ಸೋ ಮಚ್. ಅಲ್ಲ, ಈ ನನ್ನ ಸೊಸೆಗೆ ಒಂದು ಚೂರಾರು ತಾಳ್ಮೆನೇ ಇಲ್ವಲ್ಲ. ಯಾವ ಮಾತಾಗ್ಲಿ ಅರ್ಧ ಕೇಳಿಸ್ಕೊತಾಳೆ, ಅರ್ಧ ಬಿಟ್ಬಿಡ್ತಾಳೆ. ಅಪ್ಪ ದೇವ್ರೆ. ರೀ ರೀ ಕಣ್ ಬಿಡ್ತೀರಿ ಏನಿವಾಗ? ಗೌಡ ಕಣ್ ಬಿಡಬೇಡ, ಬಿಟ್ರೆ ಕೆಟ್ಟೆ ನೀನು. ಶಾಂತಕ ಏನಾಯ್ತು ಗೌಡ್ರಿಗೆ? ಕೂತ್ಕಡೆ ನಿದ್ದೆ ಮಾಡ್ತಾವ್ರೆ. ಓ ಗೌರಿ, ಇದೇನು ಲಕ್ಷ್ಮಿ, ಪ್ರದೀಪ, ರೇಷಿ ಎಲ್ಲ ಬಂದ್ಬಿಟ್ಟಿದ್ದೀರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಒಳ್ಳೆ ಟೈಮ್ಗೆ ಬಂದ್ರಿ ನೀವು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏ ಮಾಲಿ, ಕಾರ್ತಿಗೆ ತಿಂಡಿ ಕೊಡು ಹೋಗು. ಇಲ್ಲಿ ಏನು ದೊಂಬರಾಟ ಆಡಕ್ ಬಂದ್ಯಾ? ಕೊಟ್ಟಾಯ್ತು, ದೇವ್ರು ತಿನ್ಕೊಂಡು ಹೋದ್ರು. ಶಾಂತಕ, ಗೌಡ್ರೆ ಕಿಂಗ್ ಮಲ್ಗವ್ರೆ ಅಂತ ಕೇಳಿದ್ರೆ ಹೇಳೇ ಇಲ್ಲ ನೀನು. ಅಯ್ಯೋ ಅದನ್ನ ನಾನು ಹೇಳ್ತೀನಿ. ಏನಾಯ್ತು ಅಂದ್ರೆ ನಮ್ಮ ಅತ್ತೆ ರಾತ್ರಿ ಎಲ್ಲ ನಮ್ಮ ಮಾವನಿಗೆ ಮಲಗಕ್ಕೆ ಬಿಟ್ಟಿಲ್ವಂತೆ. ಅದಕ್ಕೆ ಬೆಳಿಗ್ಗೆಯಿಂದ ನಮ್ಮ ಮಾವ ಕೂತ್ ಕಡೆನೇ ನಿದ್ದೆ ಮಾಡ್ತಾರೆ. ಶಾಂತಕ ಏನ್ ಹೇಳ್ತಾಳೆ ನಿನ್ ಸೊಸೆ? ಲೇ ಪೆಕ್ಕರ್ ಮುದೇವಿ, ಮಾತಾ ನಿಲ್ಲಿಸ್ತೀಯ ಏನಿವಾಗ? ಬಂದರ್ ಮುಂದೆ ಎಲ್ಲ ಏನೇ ನನ್ನ ಮರ್ಯಾದೆ ತಕೊಂಡು ನೀನು ಅರ್ಧ ಕೇಳ್ಕೊಂಡು ಮಾತಾಡ್ಬೇಡ ಅಂತ ಎಷ್ಟು ಹೇಳಿದ್ರು ಹುಚ್ಚು ಮುದೇವಿ ನೀನು. ಬಾಯಿ ಕಡೆ ನಾ ಹೇಳ್ತೀನಿ ಅವಳಿಗೆ. ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ, ನಾನು ಇನ್ನೂ ಡಿಟೇಲ್ ಆಗಿ ಹೇಳ್ತೀನಿ ಬಿಡಿ. ನಂಗೆ ಬರ್ತಿರೋ ಸಿಟ್ಗೆ ಹೊಡೆದ್ರೆ ಅಲ್ಲೆಲ್ಲ ಉದ್ರೋಗ್ಬೇಕು ನೋಡ್ಕೊಂಡಿಗೆ. ಈಗ ಬಾರೆ ಈ ಕಡೆ. ಶಾಂತಕ್ಕ, ಕಣ್ಣೆಲ್ಲ ಕೆಂಪಾಗ್ಬಿಟ್ಟದಲ್ಲ ಶಾಂತಕ್ಕ. ನಿನ್ ಸೊಸೆ ಬಂದ್ಮೇಲೆ ನೋಡು ನಿನ್ ಬಗ್ಗೆ ಒಂದೊಂದು ವಿಷಯಗಳು ಈಜೆ ಬರ್ತಾ ಇರೋದು. ನೀನ್ ಈ ತರ ಗೊತ್ತೇ ಇರಲಿಲ್ಲ ಶಾಂತಕ್ಕ. ನಾವೇನಾರು ಮಾತಾಡಿದ್ರೆ ಅದೆಲ್ಲ ಮಾತಾಡ್ಬೇಡಿ, ಸುಮ್ ಕೂತ್ಕೊಳ್ಳಿ ಅಂತಿದ್ದೆ. ಈಗ ನೋಡು ನೀನೇ ಎಷ್ಟೊಂದು ರೊಮ್ಯಾಂಟಿಕ್ ಆಗಿದೆಯಾ. ನಮಗ್ ಗೊತ್ತೇ ಇಲ್ಲ. ಚೀಕಳ್ಳಿ. ಹೌದು ಶಾಂತಂದು ಅಕ್ಕ, ನಿಮ್ಮ ಕಣ್ಗೆಲ್ಲ ಕೆಂಪಿ ಹಾಕ್ಬಿಟ್ಟಿದೆ, ಯಾಕೆ? ಎಲ್ಲರೂ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊತೀರಾ? ನಾನು ಹೇಳೋದ್ನಾರು ನೀವಾರು ಕೇಳಿಸಿದ್ರೆ ಏನು? ಹೇಳು ಶಾಂತಕ್ಕ, ಈ ಥರದ್ದೆಲ್ಲ ಕೇಳಿಸ್ಕೊಳ್ಳೋಕೆ ನಂಗೆ ಭಾಳ ಇಂಟ್ರೆಸ್ಟ್. ಏ ಗೌರಿ, ನೀವೆಲ್ಲ ಎಷ್ಟು ದಿನದ ಫ್ರೆಂಡ್ಗಳು ನನಗೆ. ನನ್ನ ಬಗ್ಗೆ ಗೊತ್ತಿಲ್ವ ನಿಮಗೆ? ನಿನ್ನೆ ಮೊನ್ನೆ ಬಂದರೆ ಈ ಮಾಲಾಶ್ರೀ ಮಾತು ಕೇಳ್ಕೊಂಡು ಕುಣಿತಾ ಇದ್ದೀರಲ್ಲ ನೀವು. ಈ ಗೌಡ್ರ ಬಗ್ಗೆ ಹೇಳಿದ್ರಲ್ಲ ಗುರುಗಳು, ಅದೇನೋ ಮೊದಲನೇ ಅಧ್ಯಾಯ ಅಂತ, ಅದನ್ನು ನಿನ್ನೆಯಿಂದ ಕೇಳ್ತಾ ಇದ್ದೀನಿ. ಇವರು ಬಾಯನೇ ಬಿಡ್ತಾ ಇಲ್ಲ. ಅದಕ್ಕೆ ಬೆಳಿಗ್ಗೆ ಕೇಳೋದಕ್ಕೆ ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿಲ್ಲ, ಸುಮ್ ಕೂತ್ಕೊ ಅಂತ ಅಂದ್ಬಿಟ್ರು ನನಗೆ. ಇವಳು ಅದನ್ನು ಕೇಳಿಸ್ಕೊಂಡು ತನಗೆ ಹೆಂಗೆ ಬೇಕು ಹಂಗೆ ತಿರುಗಿಸ್ಕೊಂಡು ಮಾತಾಡ್ತಾವಳೆ. ಈಗಲಾರ ಅರ್ಥ ಆಯ್ತಾ? ಓ ಇದೇ ವಿಷಯ. ಹೌದು ಇದೇ ವಿಷಯ. ಅತ್ತೆ ಸಾರಿ ಅತ್ತೆ, ನಂಗೆ ಗೊತ್ತಾಗ್ಲಿಲ್ಲ. ಏನೇ ಏನೇ ಈಗ ಸಾರಿ ಕೇಳ್ತಾ ಇದೀಯಾ? ನಿನ್ ಮಂತಿನ ತಲೆಗೆ ಯಾವುದು ಹೋಗಲ್ಲ ಅಲ್ವಾ? ಸುಮ್ಮನೆ ನಿಂತ್ಕೋ ಈಗ್ಲಾರವೆ. ಅಯ್ಯೋ ಈಗೆಲ್ಲ ಮುಗಿತಲ್ಲ ಬಿಡು ಶಾಂತಕ್ಕ. ಈಗ ನಾವು ಏನಕ್ಕೆ ಬಂದು ಅಂದರೆ, ನಿನ್ನೆ ಗುರುಗಳು ನಿನ್ನೆದ್ರಿಗೆ ಹೇಳಿದ್ರಲ್ಲ ನಮ್ಮ ಪ್ರದೀಪನ್ಗೆ, ಈಗ ಕಂಕಣ ಬಲ ಬಂದಿದೆ, ಮದುವೆ ಮಾಡಿಬಿಡಿ. ನೀವು ಮದುವೆ ಮಾಡಿಲ್ಲ ಅಂದರೆ ಅವನು ಕಂಕಣ ಬಲ ಹೊರಟೋದ್ರೆ ಸನ್ಯಾಸಿ ಆಗೋ ಎಲ್ಲ ಲಕ್ಷಣವೂ ಇದೆ ಅಂತ.
ಅಯ್ಯೋ ಅವಾಗಿಂದ ನನಗೆ ತಲೆ ಕೆಟ್ಟೋಗಿದೆ ಶಾಂತಕ್ಕ. ನಿನ್ನೆಯಿಂದ ಹೇಳ್ತಾ ಇದ್ದೀನಿ ಇವನಿಗೆ ಮದುವೆ ಆಗೋ ಹುಡುಗಿ ನೋಡೋಣ ಅಂತ. ಮದುವೆ ಬೇಡ ಬೇಡ ನಂಗೆ ಈಗಲೇ ಅಂತವನೆ. ಅದಕ್ಕೆ ನೀನು ಹೇಳು ಶಾಂತಕ್ಕ, ಅದಕ್ಕೆ ಕರ್ಕೊಬಂದು. ಲಕ್ಷ್ಮಿಂದು ಅಕ್ಕ, ಪ್ರತಿಂದು ದೀಪ ಯಾರಿಗಾರು ಹುಡುಗಿಗೆ ಲವ್ಗೆ ಮಾಡಿದ್ರಿ? ಅಯ್ಯಯ್ಯೋ ಇಲ್ಲಪ್ಪ, ನಾನು ಯಾವ ಹುಡುಗಿನೂ ಕಣ್ಣೆತ್ತು ನೋಡಲ್ಲ. ನೋಡು ಶಾಂತಕ್ಕ, ನಾನು ತಿಳಿದ ಮಟ್ಟಿಗೆ ಹೇಳಿದ್ದೀನಿ. ನೀನೊಂದ್ಸಲ ಹೇಳವ ಈ ಪ್ರದೀಪನ್ಗೆ. ಪ್ರದೀಪ ಯಾಕೆ ಹಂಗಂತೀಯ? ನಿಮ್ಮ ಅಪ್ಪ ಅಮ್ಮ ನೀನು ಒಳ್ಳೇದಕ್ಕೆ ತಾನೇ ಹೇಳೋದು. ಗುರುಗಳು ಹೇಳಿದ್ಮೇಲೆ ಆ ಮಾತಲ್ಲಿ ಒಂದು ಸತ್ಯ ಇರುತ್ತೆ. ಕಂಕಣ ಬಲ ಇಲ್ಲ ಅಂದರೆ ಮದುವೆನೇ ಆಗಲ್ಲ, ಗೊತ್ತಾ? ಈಗ ಮೊದಲೇ ಹೆಣ್ಣುಗಳು ಸಿಗ್ತಾ ಇಲ್ಲ ಎಲ್ಲ ಕಡೆ. ಈಗ ನಮ್ಮ ಗೌಡ್ರಿಗೆ ಗೊತ್ತಿರೋ ಕಡೆ ಸುಮಾರು ಕಡೆ ಹೇಳಿಸ್ತೀನಿ. ಎಲ್ಲರೂ ಹೆಣ್ಣು ಸಿಕ್ಕಿದ್ರೆ ಹೋಗಿ ನೋಡ್ಕೊಬರವ, ಇಲ್ಲ ಅಂತ ಅನ್ಬೇಡ. ಅದು ದೊಡ್ಡಮ್ಮ. ಅದು ಇಲ್ಲ ಇದು ಇಲ್ಲ, ಬರ್ತಾ ಇರ್ಬೇಕಷ್ಟೇ ಹೆಣ್ಣು ನೋಡಕ್ಕೆ, ಸರಿನಾ? ಹಾಂ ಸರಿ ದೊಡ್ಡಮ್ಮ, ಆಯಿತು. ನೀವು ಹೇಗೆ ಹೇಳ್ತೀರೋ ಹಾಗೆ. ಹಬ್ಬ ನೋಡು ಶಾಂತಕ್ಕ, ನೀನು ಹೇಳಿದ್ಮೇಲೆ ಒಪ್ಕೊಂಡೇವನು. ನಂಗೆ ಈಗ ಸಮಾಧಾನ ಆಯಿತು. ಹಾಯ್ ಪ್ರದೀ. ಹಾಯ್ ಕೃಷ್ಣ. ಇದೇನಮ್ಮ ಬೆಳಬೆಳಗಿನ ಪ್ರದೀಪ ನಮ್ಮನೆಗೆ ಬಂದಿದ್ದಾನೆ? ನಾನಂತೂ ಬರೋಕೆ ಕೇಳಿರ್ಲಿಲ್ಲ. ನೀವು ಬಂದಿದ್ದು ಒಳ್ಳೇದಾಯಿತು. ಪ್ರದೀಪನ್ಗೆ ಗುರುಗಳು ಹೇಳಿದ್ರು ಅಂತ ಮದುವೆ ಮಾಡೋಕ್ಕೆ ಅವ್ರ ಮನೆಯವರು ತಯಾರಿ ಮಾಡ್ಕೊಂಡವ್ರೆ. ಇನ್ಮೇಲೆ ಹೆಣ್ಣು ಹುಡುಕ್ಬೇಕು. ಹಂಗೆ ನಿನಗೂ ಜೊತೆಗೆ ಹುಡುಕ್ಬಿಟ್ರಾಯ್ತು. ಅಯ್ಯಯ್ಯೋ ಅಮ್ಮ, ನಂಗೆ ಸ್ವಲ್ಪ ಟೈಮ್ ಕೊಡಿ. ಹಿಂಗೆ ಸಡನ್ನಾಗಿ ಹೇಳಿದ್ರೆ ಹೆಂಗೆ? ಒಂದು ನಿಮಿಷ ಅಮ್ಮ, ಯಾವುದೋ ಫೋನ್ ಬರ್ತಾ ಇದೆ. ಹಲೋ ಕೃಷ್ಣ, ನಾನು ಪ್ರೀತಿ. ಹಾಂ ಹೇಳಿ ಹೇಳಿ. ಯಾವುದೋ ಹುಡುಗಿ ವಯಸ್ಸಾರ ಗೊತ್ತಾಗಲ್ಲ. ಹತ್ರ ಹೋಗಿ ನಿಂತ್ಕೊಳ್ಳವ, ಇರು ಕೇಳಿಸ್ಕೊಳ್ಳವ. ನೀವು ಇವತ್ತು ಫ್ರೀ ಇದ್ದೀರಾ? ಹಾಂ ಫ್ರೀ ಹೇಳಿ ಹೇಳಿ. ಹಾಂ ಓಕೆ. ನಮ್ಮ ಮಮ್ಮಿ ಇವತ್ತು ಫ್ರೀ ಇದ್ದರು, ನಿಮ್ಮನ್ನ ಮನೆಗೆ ಬರೋಕ್ಕೆ ಹೇಳು ಅಂದರು. ಅದಕ್ಕೆ ಫೋನ್ ಮಾಡಿದೆ, ಬರ್ತೀರಾ? ಏನು ಕೃಷ್ಣ, ಲಡ್ಡು ಬಂದು ಬಾಯಿ ಬಿತ್ತಾ? ಬಿತ್ತು ಬಿತ್ತು. ಏನು? ಏನಿಲ್ಲ, ಹೇಳಿ ಹೇಳಿ ನೀವು. ನೀವು ಹೇಳಬೇಕು, ಬರ್ತೀರಾ ಇಲ್ವಾ ಅಂತ. ಹಾಂ ಬರ್ತೀನಿ, ಈಗ ಹೊರಟೆ. ಹಾಂ ಓಕೆ, ಬನ್ನಿ, ಬಾಯ್. ಬಾಯ್. ಕೃಷ್ಣ, ಯಾರು ಅದು? ಅದಕ್ಕೆ ಆಫೀಸಿಂದ ಅರ್ಜೆಂಟು ಆಫೀಸ್ಗೆ ಹೋಗ್ಬೇಕಂತೆ. ಆಫೀಸು 3 ದಿನ ರಜೆ ಕೊಟ್ಟವ್ರಲ್ಲ ಯುಗಾದಿ ಹಬ್ಬಕ್ಕೆ. ಕೃಷ್ಣ ಯಾಕೆ ಹೀಗೆ ಹೇಳ್ತಾವನೆ ಏನಪ್ಪ? ಆಫೀಸ್ ಅವರ ಮತ್ತೆ ಹುಡುಗಿ ವಾಯ್ಸ್ ಕೇಳಿಸ್ತಾ ಇತ್ತು. ನಮ್ಮ ಅತ್ತಿಗೆ ತುಂಬ ಶಾರ್ಪು, ಎಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ನಮ್ಮ ಬಾಸ್ಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಅವ್ರ ವೈಫ್ ಬರ್ತಾ ಇದ್ದಾರೆ ಈಗ ಆಫೀಸ್ಗೆ. ಅವರೇ ಫೋನ್ ಮಾಡಿದ್ದು. ನಾನು ಹೋಗಿ ಬರ್ತೀನಿ ಅದಕ್ಕೆ. ಓ ಹೌದಾ, ಸರಿ ಸರಿ. ಏ ಮಾಲಿ, ಅದೇನೇ ಅದು ಲಾಯರ್ ಥರ ನನ್ನ ಮಗನ 78 ಪ್ರಶ್ನೆ ಕೇಳ್ತೀಯಾ? ಹೋಗು ಕೃಷ್ಣ, ಹೋಗಿದ್ದು ಬಂದ್ಬಿಡು ಬೇಗ. ಹಾಂ ಓಕೆ ಅಮ್ಮ. ಪ್ರದೀ ಫೋನ್ ಮಾಡಿದ್ದು ಪ್ರೀತಿ ಕಣೋ, ಮನೆಗೆ ಬಾ ಅಂತ ಹೇಳಿದ್ಲು. ಬಾ ನೀನುವೇ ಜೊತೆಗೆ ಹೋಗಿ ಬಂದ್ಬಿಡವ. ಪ್ರೀತಿನ ಫೋನ್ ಮಾಡಿದ್ದು ನಾನು ಇದೇನಪ್ಪ ಅಂದ್ಕೊಂಡೆ. ನಾನೇನಕ್ಕೆ, ನೀನು ಹೋಗು. ಬಾರೋ, ನನ್ನ ಬೆಸ್ಟ್ ಫ್ರೆಂಡಾಗಿ ನೀನೇ ಜೊತೆಗಿಲ್ಲ ಅಂದರೆ ಹೆಂಗೆ? ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ಬಾರೋ. ಸರಿ ಆಯಿತು ಅಮ್ಮ, ನಾನು ಕೃಷ್ಣ ಜೊತೆ ಆಫೀಸ್ಗೆ ಹೋಗಿ ಬರ್ತೀನಿ. ಬಾಯ್ ಅಮ್ಮ. ಶಾಂತಕ್ಕ, ಈಗ ಸಮಾಧಾನ ಆಯಿತು ನನಗೆ. ಸದ್ಯ ನನ್ನ ಮಗ ಮದುವೆ ಆಗಕ್ಕೆ ಒಪ್ಕೊಂಡ. ಸರಿ, ನಾವು ಹೋಯ್ತೀವಿ ಕಣವ. ನೀನು ಗೌಡ್ರು ಕರ್ಕೊಂಡೋಗಿ ಮಲಗಿಸಿ ಹೋಗು. ಸರಿ ಸರಿ ಆಯಿತು, ಆಮೇಲೆ ಸಿಗೋಣ, ನೀವು ಹೋಗಿ. ಅತ್ತೆ ತಿಂಡಿಗೆ ಬರ್ತೀರಾ? ಸರಿ, ನೀವು ತಿಂಡಿ ಹಾಕ್ತಿರೋ, ನಾನು ಬರ್ತೀನಿ. ಸರಿ ಅತ್ತೆ. ಕೃಷ್ಣ ವೆಲ್ಕಮ್, ಬನ್ನಿ ಬನ್ನಿ. ಥ್ಯಾಂಕ್ ಯು ಪ್ರೀತಿ, ನೀವು ಕರೆದ ಮೇಲೆ ಬರಲೇಬೇಕಲ್ಲ. ಏನಂದ್ರಿ? ಏನಿಲ್ಲ, ಥ್ಯಾಂಕ್ ಯು ಅಂದೆ. ಪ್ರದೀಪ್, ನೀವು ಬಂದಿದ್ದು ಖುಷಿ ಆಯಿತು, ಕೂತ್ಕೊಳ್ಳಿ. ಥ್ಯಾಂಕ್ ಯು ಪ್ರೀತಿ ಅವರೇ. ಮಮ್ಮಿ ಮಮ್ಮಿ. ಹಲೋ ಆಂಟಿ, ನಮಸ್ತೆ ಆಂಟಿ. ಹಾಂ ನಮಸ್ತೆ, ಕೂತ್ಕೊಳ್ಳಿ. ಹಾಂ ಕೃಷ್ಣ, ಇವರು ನನ್ನ ಮಮ್ಮಿ ಹೇಮಾ ಅಂತ. ಮಮ್ಮಿ, ಇವರು ನನ್ನ ಕೊಲಿ ಕೃಷ್ಣ ಮತ್ತು ಪ್ರದೀಪ್. ಕೃಷ್ಣ, ನಿಮ್ಮ ಬಗ್ಗೆ ನನ್ನ ಮಗಳು ತುಂಬ ಹೇಳಿದಾಳೆ. ವರ್ಕಲ್ಲಿ ತುಂಬ ಶಾರ್ಪ್ ಇದ್ದೀರಾ ಅಂತ, ಮತ್ತು ಒಳ್ಳೆ ಫ್ರೆಂಡ್ಶಿಪ್ಪು ಇದೆ ನಿಮ್ಮಿಬ್ಬರ ಮಧ್ಯೆ ಅಂತ. ಅದಕ್ಕೆ ಒಂದಿನ ಕರೆಸು, ನೋಡೋಣ, ಮಾತಾಡೋಣ ಅಂತ ಕರೆಸ್ದೆ ಅಷ್ಟೇ. ಹೌದಾ ಆಂಟಿ? ಥ್ಯಾಂಕ್ ಯು ಸೋ ಮಚ್ ಆಂಟಿ. ಪ್ರೀತಿಯವ್ರು ಹೆಂಗೆ ಹೇಳ್ತಾರೋ ಹಂಗೆ ಆಂಟಿ. ಹಾಂ ಏನಂದ್ರಿ? ಅಂದರೆ ಆಂಟಿ, ಪ್ರೀತಿಯವರು ನನ್ನ ಬಗ್ಗೆ ಇಷ್ಟು ಒಳ್ಳೊಳ್ಳೆ ಅಭಿಪ್ರಾಯ ಹೇಳಿದಾರಲ್ಲ, ಅದಕ್ಕೆ ಹಂಗೆ ಹೇಳಿದೆ ಅಷ್ಟೇ ಆಂಟಿ. ಓ ಹೌದಾ, ಸರಿ ಸರಿ. ನನ್ನ ಮಗಳು ಪ್ರೀತಿ ಅಷ್ಟು ಸುಲಭವಾಗಿ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡಲ್ಲ. ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾಳೆ ಅಂತಂದರೆ ನಿಮ್ಮಲ್ಲೇನೋ ಸ್ಪೆಷಲ್ ಇದೆ ಮತ್ತು ನೀವು ಒಳ್ಳೆಯವರು ಅಂತ ಅರ್ಥ. ಅದಕ್ಕೆ ನಿಮ್ಮನ್ನು ಮಾತಾಡ್ಸೋಕೆ ಕರೆಸ್ದೆ ಅಷ್ಟೇ. ಹೌದಾ ಆಂಟಿ? ನಿಮ್ಮ ಮಗಳು ನನ್ನ ಜೊತೆ ಫ್ರೆಂಡ್ ಆದಮೇಲೆ ನನಗೆ ನಾನೇ ಸ್ಪೆಷಲ್ ಅನ್ನಿಸ್ತಾ ಇದ್ದೀನಿ ಆಂಟಿ. ಕೃಷ್ಣ
ಕೃಷ್ಣ ನೀವೊಂಥರ ಡಿಫ್ರೆಂಟಾಗಿ ಮಾತಾಡ್ತಿದ್ದೀರಾ, ನಂಗೆ ಅರ್ಥನೇ ಆಗ್ತಿಲ್ಲ. ಹೌದಾ ಆಂಟಿ? ನನಗೂ ಇತ್ತೀಚೆಗೆ ನಾನು ಏನು ಮಾತಾಡ್ತಿದ್ದೀನಿ ಅಂತ ನನಗೇ ಅರ್ಥ ಆಗಲ್ಲ ಆಂಟಿ. ಓಕೆ ಓಕೆ. ನಿಮ್ಮ ತಂದೆ ತಾಯಿ? ಆಂಟಿ, ನಮ್ಮ ಅಮ್ಮನ ಹೆಸರು ಶಾಂತ ಅಂತ, ನಮ್ಮ ಅಪ್ಪನ ಹೆಸರು ಸುಂದರೇಗೌಡರು ಅಂತ. ಏನು ಸುಂದರೇಗೌಡ್ರಾ? ಹೌದು ಆಂಟಿ, ನಮ್ಮ ಅಪ್ಪ ಸುಂದರೇಗೌಡರು. ನಮಸ್ಕಾರ ವೀಕ್ಷಕರೇ. ಏಮ ಆಂಟಿ ಸುಂದರೇಗೌಡ್ರ ಹೆಸರು ಕೇಳಿದ ತಕ್ಷಣ ಯಾಕೆ ಶಾಕ್ ಆದರು? ಮುಂದೆ ಬರುವ ಎಪಿಸೋಡಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.